ಏನು ಬೋಳಿ ಮಗನೇ, ಫೋನ್ ಎತ್ತಿರೋಷ್ಟು ಬೆಳೆದು ಬಿಟ್ಟಿಯಾ? ಫೋನ್ ಎತ್ತಿಲ್ಲ ಅಂದ ತಕ್ಷಣ ನಮ್ಮಿಂದ ದೂರ ಆಗಲ್ಲ. ನಿನ್ನ ಅಣ್ಣ ನಾನು, ನಿನ್ನ ವಯಸ್ಸು ದಾಟ್ಕೊಂಡೇ ಬಂದಿರೋದು ನಾನು. ಜಗದೋದ್ಧಾರನ ಅಡಿಸಿದಳೆ ಯಶೋದ. ಜಗದೋದ್ಧಾರನ ಅಡಿಸಿದಳೆ ಯಶೋದ. ಜಗದೋದ್ಧಾರನ ಅಡಿಸಿದಳೆ ಶೋದ. ಯಶೋದ ಮಗುಗಳ ಮಾಣಿಕ್ಯನ ಅಡಿಸಿದಳೆ ಶೋದ. ಮಗುಗಳ ಮಾಣಿಕ್ಯನ ಅಡಿಸಿದಳೆ ಶೋದ. ಯಾರು ಬೇಕಾಯ್ತಪ್ಪ? ಅದು ಸಾರು ಮನೆಗೆ ಯಾರು ಇಲ್ಲಪ್ಪ, ಊರಿಗೆ ಹೋಗ್ಯಾರ. ಸಾರು ಇಲ್ಲಪ್ಪ. ಚಂಚಲ ಮನದಿಯ ಕನಸಿದು ಸಾಧಿಸೋ ಹಂಬಲವು.
ಅದಕ್ಕೆ ನೀವೇನಿಲ್ಲಿ ಇಷ್ಟು ದಿನ ಎಲ್ಲಿದ್ರಿ? ನನ್ ಬಿಡೋ, ನೀನೇನಿಲ್ಲಿ? ಈ ಊರಿಗೆ ಯಾವಾಗ ಬಂದೆ? ಹೇಗಿದ್ದೀಯಾ? ನಾನು ಚೆನ್ನಾಗೇ ಇದ್ದೀನಿ. ನೀವು? ಎಷ್ಟು ಸ್ವರ್ಗೋಗಿದ್ಯಾ ನೋಡು. ಇಲ್ಲೇನು ಮಾಡ್ತಾ ಇದೀಯಾ? ನಿಮಗೆ ಗೊತ್ತಲ್ಲ, ನನ್ನ ಸಿನಿಮಾ ಹುಚ್ಚು. ಫುಲ್ ಸ್ಕ್ರಿಪ್ಟ್ ಬರ್ಕೊಂಡು ಪ್ರೊಡ್ಯೂಸರ್ನ ಹುಡುಕ್ತಿದ್ದೆ. ಓ, ಡೈರೆಕ್ಟರ್ ಸಾಹೇಬ್ರು, ಅದೇ ಅವಾಗ ಹೇಳಿದ್ದೆ ಅಲ್ಲ, ಅದೇ ಕತೆನಾ? ಏ ಅದಲ್ಲ, ಆ ಸ್ಕ್ರಿಪ್ಟ್ನ ತಗೊಂಡು ಪ್ರೊಡ್ಯೂಸರ್ನ ಹುಡುಕಿದ್ರೆ ಈ ಜೀವನ ಪೂರ್ತಿ ಸಿಗಲ್ಲ. ಹಾಂ, ಇಲ್ಲೇ ಸ್ಟೇಷನ್ ಹತ್ರ ಇದ್ದೀನಿ. ಒಂದು 10 ಮಿನಿಟ್ಸಲ್ಲಿ ಬರ್ತೀನಿ. ಎಷ್ಟೊಂದು ದಿನ ಆದಮೇಲೆ ಸಿಕ್ಕಿದ್ಯಾ? ಬಾ, ಇಲ್ಲೇ ಕಾಫಿ ಕುಡ್ಕೊಂಡು ಮಾತಾಡೋಣ. ಯಾಕೋ ಏನು ಹಂಗೆ ನಿಂತ್ಬಿಟ್ಟೆ? ಕಾಫಿ ಎಲ್ಲ ಏನು ಬೇಡ, ತಿನ್ನೋಕೇನಾದರೂ ಕುಡಿಸ್ಬಿಡಿ. ಎಷ್ಟು ದಿನ ಆಯಿತು ಬಂದು? ನಾಳೆಗೆ 2 ತಿಂಗಳಾಗುತ್ತೆ. ಅಪ್ಪ ಮತ್ತೆ ಹೇಗಿದ್ದಾರೆ? ಅಪ್ಪನ ಜೊತೆ ಜಗಳ ಆಡಿ ಮನೆ ಬಿಟ್ಟು ಬಂದ್ಬಿಟ್ಟೆ. ಅಣ್ಣನೂ ಚೆನ್ನಾಗೇ ಇದ್ದಾನೆ. ಯಾವ ಅಪ್ಪಗೆ ಇಷ್ಟ ಇರುತ್ತೆ ಹೇಳಿ? ಬೆಳೆದು ನಿಂತಿರೋ ಮಗ ಲೈಫಲ್ಲಿ ಸೆಟ್ಲ್ ಆಗ್ಬೇಕಂತ ಇರುತ್ತೆ. ಅದು ಬಿಟ್ಟು ಡೈರೆಕ್ಟರ್ ಆಗ್ತೀನಿ, ಸಿನಿಮಾ ತೆಗಿತೀನಿ ಅಂದರೆ ಯಾರಿಗಿಷ್ಟ ಆಗುತ್ತೆ? ನೆನಪಿದ್ದಾಗಿಂದ ಒಂದೇ ಆಸೆ, ಸಿನಿಮಾ ತೆಗಿಬೇಕಂತ ಆಸೆ. ಅಮ್ಮ ಹೋದ್ಮೇಲೆ ಅಪ್ಪ ಹೇಳಿದ ಕತೆ ಕೇಳ್ಕೊಂತ ಬೆಳೆದೆ. ಆದಮೇಲೆ ಅಣ್ಣನ ಜೊತೆ ತಿರುಗಿ ಸಿನಿಮಾ ಹುಚ್ಚು ಬೆಳೆಸ್ಕೊಂಡೆ. ಇವಾಗ ಅದೇ ಹುಚ್ಚು ಗುರಿಯಾಗಿ ನಿಂತು ಬಿಟ್ಟಿದೆ. ಅವಾಗೆಲ್ಲ ನೀನು ಡೈರೆಕ್ಟರ್ ಆಗ್ತೀನಿ, ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಏನೋ ಶೋಕಿಗೆ 4-5 ಸಿನಿಮಾ ನೋಡಿ ಹೇಳ್ತಾ ಇದ್ದಾನೆ ಅಂದ್ಕೊಂಡಿದ್ದೆ. ಆದರೆ ಅದಿರಲಿ, ನೀವು ಹೇಗಿದ್ದೀರಾ? ಬದುಕಿಗೆ ಸ್ಕ್ರಿಪ್ಟ್ ಇಲ್ಲ ಅಲ್ಲ, ಹಾಗೆ ಇದ್ದೀನಿ. ಸರಿ, ಈಗೆಲ್ಲ ನೋಡ್ಕೊಂಡಿದ್ದೀಯಾ? ಸುಳ್ಳು ಹೇಳ, ನಿಜ ಹೇಳ? ಒಳ್ಳೆ ಹೇಳು. ಇಲ್ಲೇ ಫ್ರೆಂಡ್ ರೂಮಲ್ಲಿ ಇದ್ದೀನಿ. ಅಮಾವಾಸ್ಯೆ ರಾತ್ರಿ ಥರ ಆಗ್ಬಿಡುತ್ತೆ ನನ್ನ ಲೈಫ್. ಇವಾಗ ಕೂಡ ಒಂದು ಪ್ರೊಡ್ಯೂಸರ್ ಮನೆಯಿಂದನೇ ಬರ್ತಿದ್ದೀನಿ. ಕೆಲವೊಂದು ಸಲ ಭಯ ಆಗುತ್ತೆ, ಎಲ್ಲಿ ಲೈಫಲ್ಲಿ ಅಲ್ಲ. ಅದಕ್ಕೆ ನೀವೇನಿಲ್ಲಿ 2 ವರ್ಷ ಹಿಂದೆ ಕೇಳಿರೋ ಪ್ರಶ್ನೆನೇ ಮತ್ತೆ ಕೇಳ್ತೀನಿ. ಅದ್ಯಾಕಂತ ನೀವು ಅಣ್ಣ ಡಿವೋರ್ಸ್ ತಗೊಂಡಿದ್ದು? ಅಂಥ ಪ್ರಾಬ್ಲಮ್ ಏನಿತ್ತು? ಅದ್ರ ಮೇಲೆ ಆ ಡಿವೋರ್ಸ್ ಬಗ್ಗೆ ನೀವು ನನ್ನ ಹತ್ರ ಏನು ಮಾತಾಡಲೇ ಇಲ್ಲ. ನೀವಿಬ್ಬರು ಡಿವೋರ್ಸ್ ಆದಮೇಲೆ ನೀವು ಊರು ಬಿಟ್ಟೇ ಬಂದ್ಬಿಟ್ರಿ, ಅದು ಎಲ್ಲ ಕಾಂಟ್ಯಾಕ್ಟ್ಸ್ ಕಟ್ ಮಾಡಿಕೊಂಡು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನತ್ತಿರಬೇಕು. ಮೌನ ಎಲ್ಲದಕ್ಕೂ ಉತ್ತರ ಅಲ್ಲ ಅಂತ ಯಾರೋ ಹೇಳಿದ್ರು ನನಗೆ. ಹಾಂ, ಈಗಲೂ ಅದೇ ಯಾರೋ ಹೇಳ್ತಾ ಇರೋದು.
ಲೈಫಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದಾಗ ನಮ್ಮನ್ನು ನಾವು ಮೌನಕ್ಕೆ ಸರೆಂಡರ್ ಮಾಡ್ಕೊಳ್ಳೋದೇ ಒಳ್ಳೆಯದು. ಕೆಲವು ಸಲ ಲೈಫಲ್ಲಿ ಯಾರಿಗೇನಾಗುತ್ತೆ ಅಂತ ಕಾರಣನೇ ಇಲ್ಲ. ಈಗ ನಾನು ಪ್ಯಾಷನ್ನ ಫಾಲೋ ಮಾಡಿಕೊಂಡು ನೆಮ್ಮದಿಯಾಗಿದ್ದೀನಿ. ಈಗಲೂ ಅದೇ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗ್ತಾ ಇದ್ದೆ. ನಮ್ಮ ಸಮಾಜ ಹೇಗಂದರೆ, ಒಬ್ಬ ಗಂಡಸು ತನ್ನ ಗುರಿನ ಸಾಧಿಸಬೇಕು ಅಂತ ಹೋದಾಗ ಯಾರೂ ಏನೂ ಕೇಳಲ್ಲ. ಆದರೆ ಒಂದು ಹೆಣ್ಣು ತನ್ನ ಗುರಿನ ಸಾಧಿಸಬೇಕು ಅಂತ ಹೊರಟ್ರೆ ಎಲ್ಲರೂ ಬದುಕ್ತಾ ಇದ್ದೀವಿ, ಆದರೆ ಬದುಕೋ ರೀತಿ ಬೇರೆ ಬೇರೆ ಅಷ್ಟೇ. ನಿಮ್ಮ ಥರ ಬದುಕೋದಕ್ಕೂ ಪುಣ್ಯ ಮಾಡಿರ್ಬೇಕು. ಎಲ್ಲರಿಗೂ ಇರೋದೊಂದೇ ಬದುಕು. ಅದನ್ನು ಬೇರೆಯವ್ರು ಇಷ್ಟದಂತೆ ಬದುಕಿದ್ರೆ ನಮ್ಮ ಬದುಕನ್ನು ಯಾರು ಬದುಕ್ತಾರೆ? ಹಾಗಾದರೆ ಇದೇ ನಿಮ್ಮ ಉತ್ತರ ಅಂತ ಅನ್ಕೊಳ್ಳ? ತುಂಬ ಬದಲಾಗಿದೆಯಾ ಮೊದಲಿಗೂ ಈಗೂ? ಬದಲಾಗಲೇಬೇಕಲ್ವಾ? ಬದಲಾಗಿಲ್ಲ ಅಂದರೆ ನಮಗೂ ವಸ್ತುಗಳಿಗೂ ಏನು ಡಿಫ್ರೆನ್ಸು? ಅದಕ್ಕೆ ಒಂದು ನಿಮಿಷ ನೀವು ಫೋನ್ ಕೊಡ್ತೀರಾ? ಅನ್ನಕ್ಕೆ ಫೋನ್ ಮಾಡಬೇಕಿತ್ತು, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ. ನೀನು ಯಾವಾಗ ಬಂದೆ? ಅವಾಗ್ಲೇನೋ ಉಪದೇಶ ಮಾಡ್ತಿದ್ದೆಲ್ಲಮ್ಮ, ಆಗ್ಲೇ ಬಂದೆ. मार्ग से चलकर गाड़ी संख्या 12649 यशवंतपुर जंक्शन निजामुद्दीन। ನೀನೇನಾದರೂ ಅನ್ಕೋ, ಒಂದು ಮಾತು ಹೇಳ್ತೀನಿ. ನಿನ್ನ ಗುರಿನ ಮುಟ್ಟೋಕೆ ತುಂಬ ದಾರಿಗಳಿವೆ. ಒಂದು ದಾರಿ ಸರಿಯಲ್ಲ ಅಂತ ನಿನ್ಗನ್ಸಿದ್ರೆ ನಿನ್ನ ಬದಲಾಯಿಸ್ಬೇಕಾಗಿರೋದು ಗುರಿನ ಅಲ್ಲ, ದಾರಿನ ಅಷ್ಟೆ. ಹಾಗಂತ ಗುರಿ ಅಷ್ಟೇ ಇದ್ರೆ ಸಾಲದು, ಅನಿವಾರ್ಯತೆನೂ ಇರಬೇಕು. ಬೇರಿರದ ಗಿಡವ ಕಿತ್ತೆಸೆದಂತಿದೆ ಕನಸಿನ ನವೆದಡ ತಪ್ಪಿಸಿತೆ ನನ್ನನು. ಹೊಸ್ತಿಲ ಮೇಲೆ ನಿಂತಿರುವೇನ, ಕಾದಿರುವೆ ಹೊಸ ಗಳಿಗೆಗೆ. ಇದು ಅಂತರಂಗದ ದಿಗಿಲು, ಇದು ಅಂತರಂಗದ ತೇಲುವ ಚಂದದ ಮೇಘದ ಜಾರಿತು ಗೊಂದಲದ ಮಳೆ ಹನಿಯು. ಅಂತರಂಗದ ದಿಗಿಲು, ಇದು ಅಂತರಂಗದ ದಿಗಿಲು. ಜಗದೋದ್ಧಾರನ ಆಡಿಸಿದಳೆ ಶೋಧ. ಅದು ನನ್ನ ಮೈದ್ನ ನಾನೇನು ಕೇಳಲಿಲ್ಲ.
ಮಾತು ಬಲ್ಲ